ನಿಮಗೆ ಅನ್ನ ಸಾಂಬಾರು ಇದು ಮಾಡಿರೋದು ಮನೆಯಲ್ಲಿ ಮಾಡ್ಕೊಂಡು ಬಂದಿರೋದು. ಮೊಸರು ಸಾಂಬಾರು ಎಲ್ಲ ಮಿಕ್ಸ್ ಮಾಡಿ ಮಾಡಾಕ್ಕೊಂತಾರದು ನೋಡಿ. ಹಾಕ್ತೀನಿ ನೋಡಿ, ಇವಾಗ ಹಿಂಗೆ ತಿಂತಾರೆ ನೋಡಿ. Hey. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಡ್ತಾ ಇರೋದು ನೋಡಿ ಆಟ. ಜೀರೋ ಕಲ್ಲಿ ಪಟಗಳು ಎಲ್ಲ ನೋಡಿ. ಇದೆಲ್ಲ ತಾಮ್ರದ ಪಟಗಳು, ಗೆರ ಪಟಗಳು ಎಲ್ಲ ಮೇಲೆ ಮೇಲೆ ಇಲ್ಲಿ ಕೂತಿದೆ ನೋಡಿ ಪಟಗಳು. ಇನ್ನೊಂದು ಪಟ, ಇದೊಂದು ಪಟ. ಅಲ್ಲಿಂದ ಎದ್ದು ಬಂದು ಈಗ ಜೊತೆಗೆ ಬಂದು ಹಿಂಗೆ ಆಗ್ತಾಯಿದೆ ಮೇವ ನೋಡಿ. ಅನ್ನ ಸಾಂಬಾರು ಹೆಂಗೆ ಖುಷಿಯಾಗಿ ತಿಂತದೆ ನೋಡಿ, ವೆರಿ ಹ್ಯಾಪಿಯಾಗಿ ತಿಂತವೆ ನೋಡಿ. ಅದೊಂದು ಪಟ ಇದೆ, ಗೆರೋ ಪಟ. ಇದೊಂದು ಕಡೆ, ಇಲ್ಲೊಂದು ಇದನ್ನು ಇವಾಗ ಇದ್ದ ನೋಡಿ 2 ಪಟ. ಇದೊಂದು ಧೂಮ ಪಟ, ಧೂಮ ಪಟ, ಪಕ್ಷಿ ಪಟ. ಓಕೆನಾ, ನನ್ನ ಫೇವ್ರೆಟ್ ಮನೆ ಲೈನ್ ಫೇವ್ರೆಟ್ ಲೈನ್ ಪಟ ಇದು. ಓಕೆನಾ, ಹೆಣ್ಣು ಗಂಡು 2 ಬಿಟ್ಬಿಟ್ಟಿದ್ದೀನಿ, ತಿನ್ಕೊಂಡ್ಲಿ ಅಂದ್ಬಿಟ್ಟು. ಇಲ್ಲ ಇವಾಗ ಒಂದು ವಾರ ಚೆನ್ನಾಗಿ ಮೇಯಿಸಿ ಇದೆಲ್ಲ ನಾನು ಸಾಕಿರೋ ಪಟ್ಟಗಳು. ಚಿಕ್ಕ ವಯಸ್ಸಿನಿಂದ ನಾನೇ ಸಾಕೊಂಡ್ರು, ಅದಕ್ಕೆ ನನ್ನ ಕೈ ಮೇಲೆ ಬಂದು ಕೂತಿರೋದು. ಇನ್ನೊಬ್ಬ ನೋಡಿಲ್ಲ, ಇಲ್ಲಾಂದ್ರೆ ಅದನ್ನು ಅವನು ಬರ್ತಾಯಿದ್ದ. ಅಲ್ಲಿದೆ ನೋಡಿ, ಅದು ತಾಮ್ರ ಇಲ್ಲಿ ಪಟ್ಟ ಪಕ್ಕದಿಂದ ನೋಡಿ ಬರ್ತಾನೆ ನೋಡಿ. ಅರೆ ಬಾ 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 ಬಾ. ಏಯ್ ಹಾ, ಅರೆ ಹಾ, ಅರೆ ಅರೆ ಆಯಾ. ಏಯ್ ನೋಡಿ, ಈಗಿರೋ ಪಟ್ಟಗೆ ಈ ಪಟ್ಟಗೆ ತಾಯಿ ಒಂದೇ, ಅಪ್ಪ ಬೇರೆ ಬೇರೆ. ನೋಡಿ ಹಿಂಗೆ ಖುಷಿಯಾಗಿ ತಿಂತವೆ. ಮತ್ತೆ ಬಂದು ನಾನು ತೋರಿಸ್ತೀನಿ ನೋಡಿ ಇನ್ನೊಂದು. ಆಮೇಲೆ ಜೀರೋ ಕಲ್ಲಿ ಪಟ್ಟ ಗುರು, ಜೀರೋ ಕಲಿ ಇನ್ನು ಜೀರೋ ಕಿಂಕಿನೋ ಅಂತ ಇದ್ದಾವೆ, ತಿನ್ನೋಕ್ಕೂ ಬರೋಲ್ಲ. ಹಂಗೆ ಮಾಡ್ಕೊಂಡು ಇಕ್ಕೋದೀನಿ. ಏನು ಮಾಡೋಣ, ಬ್ಯಾಡ್ ಲಾಕ್. ಮನೆ ಚೇಂಜ್ ಮಾಡಬೇಕು, ಪಟ್ಟಗಳು ಬಿಡೋಂಗೆ ಆಗೋಲ್ಲ. ಅದಕ್ಕೆ ರೆಕ್ಕೆ ಹೊಡ್ಕೊಂಡು ಇಕ್ಕೊತೀನಿ, ರೆಕ್ಕೆ ಸಿಸರ್ ಮಾಡಿ ಇಕ್ಕೊತೀನಿ ಪಟ್ಟಗಳು, ಒಳ್ಳೆ ಪಟ್ಟಗಳು. ಓಕೆನಾ,
ನೋಡಿ ಇದೊಂದು 2 ಪಟ್ಟ ಇದ್ದಾವೆ. ಇದು 1 ಇಯರ್ ಬ್ಯಾಕ್ ರೋಗ ಬಂದು ರೆಡಿಯಾಗಿರೋದು ಎಲ್ಲ ಕಾಯಿ ರೆಡಿಯಾಗಿ ತಿಂತಾ ಇರೋದು. ಒಂದು ತಾಮ್ರದ ಪಟ್ಟ ಒಳ್ಳೇದು, ಜಾಗ ಇಲ್ಲ ನೋಡಿ, ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಳ್ಳೆ ಪಟ್ಟ ಇದೀನೋ ಆಡ್ತಾಯಿದ್ದೀನಿ ನನ್ನ ಹತ್ರ. ಎಲ್ಲರಿಗೂ ಒಂದೇ ಮಾತು ಹೇಳೋದು, ಸ್ವಲ್ಪ ಬಿಸಿಲು ಕಾಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕಿಗಳನ್ನ. ಎಲ್ಲ ಮೇವ ನೀರು ಎಲ್ಲ ಚೆನ್ನಾಗಿ ನೋಡ್ತಾಯಿರಿ. ಹಂಗೆ ಒಂದೇ ಸರಿ ಡಿವಾರ್ಮಿಂಗ್ ಮಾಡಿಬಿಡಿ. ಏನಂತೆ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಳ್ಳಿ. ಲೀಫ್ 52 ಮತ್ತು ಹೊಟ್ಟೆ ಕ್ಲೀನ್ ಇದು ಎಲ್ಲ ಮಾಡಿಬಿಟ್ಟು ಆಮೇಲೆ ಡಿವಾರ್ಮಿಂಗ್ ಮಾಡಿ. ಏನಿಗೆ ಒಂದೇ ಸಾರಿ ನಿಮಗೆ ಲಿವರ್ ಕ್ಲೀನು ಎಲ್ಲ ಹೊಟ್ಟೆ ಕ್ಲಿಯರ್ ಆಗಬೇಕಂತ ಅಕ್ಕಿ ಹೆಲ್ದಿ ಆಗಿರಬೇಕು. ಏನಿದೆ ಎಲ್ಲ ಉಚ್ಕೊಂಡ್ಮೇಲೆ ನಿಮಗೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಾಯಿಲೆ ಒಳಗಡೆ ಹುಳಗಳು ಬಂದಮೇಲೆ ರೆಡಿ ಆಗ್ತಕ್ಷಣ ನಿಮಗೆ ಅದು ಹುಳಗಳು ಆಚೆ ಬರ್ತೇನೋ ನಿಮಗೆ, ಓಕೆನಾ, ಹುಳಗಳು ಆಚೆ ಬರ್ತೇನೋ ನಿಮಗೆ ಸ್ಟ್ರೆಂತ್ ಇರ್ತದೆ, ಓಕೆನಾ, ಸ್ಟ್ರೆಂತ್ ಇರ್ತದೆ. ಅಕ್ಕಿಗಳ್ಗೆ ಹುಳ ಬೀಳ್ತು ಮತ್ತೆ ನೆಕ್ಸ್ಟ್ ಟೈಮಲ್ಲಿ ನೀವು ರಿಕವರ್ ಮಾಡಿಸ್ಕೋಬೋದು. ಮಲ್ಟಿವಿಟಮಿನ್ಸ್, ಕ್ಯಾಲ್ಶಿಯಮ್ಸ್ ಎಲ್ಲ ಕೊಟ್ಕೊಂಡು ಬರ್ರಿ. ಆಮೇಲೆ ಬೇಕಾದ್ರೆ ಡಿವಾರ್ಮಿಂಗ್ ಮಾಡಿ. ಓಕೆನಾ ಫ್ರೆಂಡ್ಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್.